ನಮಸ್ಕಾರ, ಬಸವ ಟೈಮ್ಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಸರ್ವಜ್ಞ ಕನಕದಾಸ ಹಾಗೂ ಶಿಶುನಾಳ ಶರೀಫ ಅವರ ನಾಡು. ಆದರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಗೂಂಡಾ ಪಟ್ಟಿಯಲ್ಲಿರುವವರು ಪೊಲೀಸ್ ಠಾಣೆಗಳ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ. ಸಾರ್ವಜನಿಕವಾಗಿ ನಿಯಮ ಉಲ್ಲಂಘನೆ ಹೆಚ್ಚಾಗಿದೆ. ಬೀಡಿ ಅಂಗಡಿಗಳಲ್ಲಿ ಓಸಿ ಹಾಗೂ ದಿನಸಿ ಅಂಗಡಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ ಎಂದು ದೂರಿದ್ದಾರೆ. ಈ ಆರೋಪಗಳಿಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಈಗ ಚರ್ಚೆಯ ವಿಷಯವಾಗಿದೆ. ಬಂಧುಗಳೇ, ನಮಗೆಲ್ಲ ಗೊತ್ತಿದ್ದಂತೆ ಹಾವೇರಿ ಜಿಲ್ಲೆ ಒಂದು ಸಾಮ್ರಾಜ್ಯದ ಶಾಂತಿಯ ಬೀಡು, ಸರ್ವಜ್ಞನ ನಾಡು, ಭಕ್ತ ಕನಕದಾಸನ ನಾಡು, ನಾಡು. ಇಂಥ ಸಾಮರಸ್ಯ ಶಾಂತಿವಾಗಿರುವಂತಹ ಈ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷ ಒಂದು ಶಾಪವಾಗಿ ಬಂದಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿ ಇವತ್ತ ಯಾರು ಗಡಿಪಾರಾಗಿದ್ದು ಯಾರು ಗೊತ್ತಾಗಿರ್ಸ್ಕೊಂಡಿದ್ರು ಅವರೆಲ್ಲ ಪೊಲೀಸ್ ಸ್ಟೇಷನ್ ಅಪರಾಧಿಗಳು ಮತ್ತು ರಸ್ತೆಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಬಹಿರಂಗವಾಗಿ ತೋಟಗಳು ಎಲ್ಲ ತಾಲೂಕಿನ ತೋಟದಲ್ಲಿ ನೂರಾರು ಜನ ಅವ್ರೆಲ್ಲ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಬಹಿರಂಗವಾಗಿ ವಿವೇಕ ನಾಟ್ಯಗಳ ಪ್ರಾರಂಭ ಮಾಡಿದ್ದಾರೆ. ಓಸಿ ಹೇಳ್ಬೇಕಂದ್ರೆ ಓಸಿ ಓಸಿ ಕಿರಾಣಿ ಅಂದ್ರೆ ಸರಾಯಿ ತಗೊಳ್ಳಿ.